ಸೊ ಹಲೋ ಗೈಸ್, ವೆಲ್ಕಮ್ ಟು ದಿ 4.4 BGMI ಅಪ್ಡೇಟ್ ಗೇಮ್ ಪ್ಲೇ. ಇಲ್ಲಿ ಹಾಕಿರೋ 4 ಸ್ಪೇಟಲ್ಲಿ ಇವೆಂಟ್ ಇದೆ. ಸೊ ವೆಲ್ಕಮ್ ಟು ಧನು ಗೇಮಿಂಗ್ ಯೂಟ್ಯೂಬ್ ಚಾನಲ್. ಸೊ ಯಾರಾದರೂ ಎನ್ಮಿ ಇಳಿದ್ರ ಅಂತ ಒಂದು ಸೆಕೆಂಡ್ ಎಲ್ಲ ನೋಡಿದ್ವಿ, ಯಾರು ಇದ್ದಿದ್ದಿಲ್ಲ. ಹಂಗಾಗಿ ಚಾಲೆಂಜ್ ಅಂತ ಜಲ್ದಿ ತಡ ಮಾಡದೆ ಒತ್ತಿಕ್ಕಿದ್ವಿ. ನೀವು ಯಾವುದೇ ಇವೆಂಟಲ್ಲಿ ಇವೆಂಟಲ್ಲಿ ಇಳಿದ್ರೆ ಇನ್ನೊಂದು ರಿಕಾಲ್ ಇರುತ್ತೆ. ಆ ಫೈಟ್ ತೊಗೊಂಡು ಆಮೇಲೆ ಕಡೆ ಚಾಲೆಂಜ್ ಅಂತ ಒತ್ತಿದ್ರೆ ಅದು ಟೈಮರ್ ಇದೆ ಮ್ಯಾಪ್ ಕೆಳಗಡೆ. ಆ ಟೈಮರ್ ಮುಗಿದ್ಮೇಲೆ ನಿಮ್ಗೆ ಅಸೆಂಡ್ ಅಂತ ಬರುತ್ತೆ. ಅಸೆಂಡ್ ಅಂತ ಒತ್ತಿದ್ರೆ ಮೇಲ್ಗಡೆ ಹೋಗಿ ಹೆಲೋನಿನ್ನ ಹೈರ್ ಮಾಡ್ಬೋದು. ಸೊ ಹಂಗೆ ಪಟಾಪಟ್ ಲೂಟ್ ಮಾಡ್ಕೊತ ಇದು ಯಾವುದೋ ಫ್ಲ್ಯಾಗ್ ಅಂತ ಸಿಕ್ತು, ಇದನ್ನ ಎತ್ಕೊಂಡ್ವಿ. ಹಾಗೆ ಇವೆಂಟಲ್ಲಿ ಇಲ್ಲಿ ವಿಂಗ್ಸ್ ಅಂತ ಸಿಗುತ್ತೆ. ಈ ವಿಂಗ್ಸ್ನ ಎತ್ಕೊಂಡು ಈಗ ಆರೋಣ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇದು ಸರ್ಟನ್ ದೂರವರೆಗೂ ಆರುತ್ತೆ. ಅದಾದಮೇಲೆ ತಾಂತನಿಗೆ ಜಾಯ್ಸ್ಟಿಕ್ ಓಪನ್ ಆಗುತ್ತೆ. ಜಾಯ್ಸ್ಟಿಕ್ ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲೇ ಲ್ಯಾಂಡ್ ಆಗ್ಬೋದು. ಎನಿಮಿನ ಚೌಕ್ ಮಾಡೋಕ್ಕೆ ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ. ಬಟ್ ಕ್ಯಾಂಪರ್ಸು ಹೆವಿ ಇದ್ದಾರೆ ಗುರು, ಏನು ಮಾಡೋದು, ಹಂಗೆ ಆಡೋದು ಅಷ್ಟೇ. ಬಟ್ ಚಾಲೆಂಜನ್ನು ತಗೊಳ್ಳಿ. ಚಾಲೆಂಜ್ ತೊಗೊಂಡು ಆಡಿಕೊಂಡು ಮೇಲ್ಗಡೆ ಹೋಗಿ ಐರ್ ಮಾಡ್ಕೋಬೋದು. ಆ ಸರ್ಟನ್ ಟೈಮ್ ಒಳಗೆ ಹೋಗ್ಬೇಕು. ಈ ಫ್ಲ್ಯಾಗಿಂದ ಉಪಯೋಗ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಯಾವುದಾದ್ರೂ ಎನಿಮಿ ಸ್ಕ್ವಾಡು ನಿಮ್ಮ ಮೇಲೆ ರಶ್ ಮಾಡಿದಾಗ ಇದನ್ನ ಅಸೆಂಬಲ್ ಮಾಡಿಬಿಟ್ರೆ ಸಾಕು, ನಿಮಗೆ ಕಮ್ಮಿ ಡ್ಯಾಮೇಜ್ ಬೀಳುತ್ತೆ, ಎನಿಮಿಗೆ ಹೆಚ್ಚಿಗೆ ಡ್ಯಾಮೇಜ್ ಬೀಳುತ್ತೆ. ಹಾಗೆ ಸ್ವಲ್ಪ ಜಲ್ದಿ ಫಾಸ್ಟ್ ಹೀಲಿಂಗ್ ಕೂಡ ಆಗುತ್ತೆ. ಆಮೇಲೆ ಒಬ್ಬ ಎನಿಮಿ ಇವೆಂಟ್ ಕಡೆ ಬಂದ, ಸೊ ಅವನಿಗೂ ಫೈರ್ ಕೊಟ್ಟು ಕ್ಲಿಯರ್ ಮಾಡೋಣ. ಅವನು ವೆಹಿಕಲ್ ಡ್ಯಾಮೇಜ್ ಆಗಿದ್ದಕ್ಕೆ ಇಲ್ಲೇ ಲ್ಯಾಂಡ್ ಆದ ಅವನು. ಈಗ ಅವನ್ನ ಹೆಂಗೆ ಫಿನಿಷ್ ಮಾಡ್ತೀನಿ ಅಂತ ನೋಡಿ ಲೈಕ್ ಮಾಡಿ. HP ನೋಡಿ ಗುರು, ನಂದು ಹೆವಿ ಡ್ಯಾಮೇಜ್ ಕೊಟ್ಟ. ಅದಲ್ಲದೆ ನಾ ಮೂಲಿ ಎಸೆಕೆ ಅಂತ ಒಬ್ಬ ಓಪನ್ ಆಗಿ ಬಂದೆ. ಪಟಾಪಟ್ ಅಂತ ಕೆಳಗಲ್ ಇವೆಂಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅಸೆಂಡ್ ಅಂತ ಬಂತು. ಟೈಮರ್ ಔಟ್ ಆದಮೇಲೆ ಅಸೆಂಡ್ ಅಂತ ಒದಕಿ ಮೇಲೆ ಇವೆಂಟಿಗೆ ಬಂದ್ವಿ. ಸೊ ಇಲ್ಲಿ ಎನಿಮಿಗಳು ಸಖತ್ತಾಗಿದ್ದರು. ನಮ್ಮ ಟೀಮೇಟ್ ಯಾರು ಬರಲಿಲ್ಲ, ನಾನು ಸೋಲೋ ಆಗಿ ಬಂದುಬಿಟ್ಟೆ. ಅವ್ರು ಬಾ ಅಂದರೂ ಬರಲಿಲ್ಲ. ಆಮೇಲೆ ಕಡೆ ಈ ರೆಡ್ ಕಲರ್ ಕಾಯಿನ್ ಕಾಣ್ತಾವಲ್ಲ, ಈ ಥರ ಒಳ್ಳೆ ಕಾಯಿನ್, ಇವನ್ನ 5 ಕಲೆಕ್ಟ್ ಮಾಡಬೇಕು. 5 ಕಲೆಕ್ಟ್ ಮಾಡಿದರೆ ನಿಮಗೆ ಆ ಕುದುರೆಯಲ್ಲಿ ಹೋಗ್ಬೋದು. ಈಗ ತೋರಿಸ್ತೀನಿ ಬನ್ನಿ. ನಿಮಗೆ 5 ಕಲೆಕ್ಟ್ ಮಾಡೋ ಮಟನೂ ನಿಮ್ಗೆ ಗೆಟಿನ್ ಅಂತ ಯಾವುದು ಬರೋಲ್ಲ. 5 ಕಲೆಕ್ಟ್ ಮಾಡೋಕ್ಕೆ ಬೇಕು ಅವನ್ನ. ಇಲ್ಲಿ ಮ್ಯಾಪಲ್ಲಿ 3 ಕಡೆ ಮಾರ್ಕ್ ಮಾಡಿದ್ದಾನೆ, ಅಲ್ಲಿ 3 ಕಡೆನೂ ಕುದುರೆ ಇರುತ್ತೆ. ಬಟ್ ಇವನ್ನ 5 ಕಲೆಕ್ಟ್ ಮಾಡಿ ಮೇಲೆ ನಿಮಗೆ ಆ ಕುದುರೆಯಲ್ಲಿ ಗೆಟಿನ್ ಆಗೋಕ್ಕೆ ಅವಕಾಶ ಸಿಗೋದು. ಇದು ಹೊಸ ಜಾಗ, ಇದರಲ್ಲಿ 2 ಸಿಗುತ್ತವೆ. ಹಂಗಾದರೆ ಅದು ರೌಂಡ್ ಸರ್ಕಲ್ ಇತ್ತಲ್ಲ, ಅದರಲ್ಲಿ ತುಂಬಾ ಇರ್ತವೆ ಸರ್ಕಲ್ ತುಂಬಾನು, ಅವನ್ನೇ ಕಲೆಕ್ಟ್ ಮಾಡ್ಕೋಬೋದು ಬೇಕಾದರೆ. ಈ ಸರ್ಕಲ್ ಸುತ್ತ ನಿಮ್ಗೆ ಯಾವುದು ಕಾಯಿನ್ ಸಿಗಿದೆ, ಈ ಸರ್ಕಲ್ ಸುತ್ತ ಒಂದು ರೌಂಡ್ ಹಾಕ್ಬಿಟ್ರೆ ಸಾಕು, 5 ಕಾಯಿನ್ ಅನ್ನೋದು ಕಲೆಕ್ಟ್ ಆಗಿಬಿಡುತ್ತೆ. ಕಲೆಕ್ಟ್ ಆದವು 4, ಇನ್ನೊಂದಿದೆ. ಇದೊಂದು ಕಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಕುದುರೆ ಹತ್ರ ಹೋಗೋಣ ಬನ್ನಿ. ಈ ಇವೆಂಟಲ್ಲಿ ಇದೇ ಮಾತ್ರ ಸೈಕಾಗಿರೋದು, ಕುದುರೆ ಏರ್ಕೊಂಡು ಹೋಗೋದು. ಇದಾದಮೇಲೆ ಒಂದು ಸ್ವಲ್ಪ ಎನಿಮೇಷನ್ ಬರುತ್ತೆ. ಅದು ಜಾಸ್ತಿ ಹೊತ್ತು ಬರೋಲ್ಲ, ಸ್ವಲ್ಪ ಹೊತ್ತು ಬಂದು 1 ಡ್ಯಾಮೇಜ್ ಕೊಡಲಿ ಅಂತ ಕಡಿಮೆ ಇಟ್ಟವ್ರೆ ಆ್ಯನಿಮೇಷನ್ನ. ಈ ಇವೆಂಟಲ್ಲಿ ಇದ್ದೇ ಸೈಕಾಗಿರೋದು ಗುರು. ಇದೇನು ಗುರು ಇದು, ಸಖತ್ತಾಗೈತೆ. ಇದನ್ನ ಐರ್ ಮಾಡ್ಬೇಕಂದ್ರೆ ಇದನ್ನ ಫಸ್ಟು ಕಿಲ್ ಮಾಡಬೇಕು. ಸೊ ಇದನ್ನ ಹೆಡ್ಗೆ ಡ್ಯಾಮೇಜ್ ಹೆಚ್ಚಿಗೆ ಇರೋದು. ಸೊ ಹೆಡ್ಗೆ ಹೊಡೆಯೋಣ ಬನ್ನಿ. ಸೊ ಇದು ಕಂಟಿನ್ಯೂಯಸ್ ಆಗಿ ಫೈರ್ ಕೊಡ್ತಾನೆ ಇರುತ್ತೆ. ಸೊ ಅವಾಗವಾಗ ಮೂವ್ಮೆಂಟ್ ಮಾಡ್ತಾಯಿರಿ, ಹಿಂದೆ ಮುಂದೆ ಮೂವ್ಮೆಂಟು. ಅದಕ್ಕಿದ್ರೆ ಹೆವಿ ಡ್ಯಾಮೇಜ್ ಬೀಳುತ್ತೆ ಗುರು, ಡ್ಯಾಮೇಜ್ ಮಾತ್ರ ಹೆವಿ ಬೀಳುತ್ತೆ.
ನೋಡಿ ಇಲ್ಲಿ ಎಷ್ಟು ಡ್ಯಾಮೇಜ್ ಇರುತ್ತೆ. ಸೊ ಇದನ್ನು ಹೆಡ್ಗೆ ಹೊಡಿಬೇಕು, ಹೆಡ್ಗೆ ಹೊಡೆದು ಫಿನಿಷ್ ಮಾಡಬೇಕು. ಫಿನಿಷ್ ಮಾಡಿದ ಮೇಲೆ ಐರ್ ಮಾಡೋಕ್ಕಾಗೋದು. ಸೊ ಅನ್ಫಾರ್ಚುನೇಟ್ಲಿ ಈ ಮ್ಯಾಚಲ್ಲಿ ನಾನು ನಾನೇ ನಾಕಾಗ್ಬಿಡ್ತೀನಿ ಇದರ ಸಲುವಾಗಿ. ಡ್ಯಾಮೇಜ್ ಬಿದ್ದು ನೋಡಿ. ಆದಷ್ಟು ಅದನ್ನ ಕಿಲ್ ಮಾಡೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಡ್ಯಾಮೇಜ್ ಕೊಡ್ತಾ ಹೀಲಿಂಗ್ ಹಾಕ್ಕೊಳ್ಳೋದೇ ಮರೆತು ಬಿಡ್ತೀನಿ ಗಾಯ್ಸ್. ಥೋ ಹಿಂಗೆ ಡ್ಯಾಮೇಜ್ ಕೊಡ್ತಾ ಅದು ನನಗೆ ಫುಲ್ ಡ್ಯಾಮೇಜ್ ಕೊಟ್ಟು ನಾಕ್ ಮಾಡಿಬಿಡ್ತು ಗಾಯ್ಸ್. ಥೋ ಇದಾದಮೇಲೆ ಅದು ಫಿನಿಷ್ ಮಾಡುತ್ತೆ ನನ್ನ. ಸೊ ಈ ಗೇಮ್ ಪ್ಲೇ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಬರಲಿ ಅಂತ ಹೇಳ್ತಾ ಇನ್ನೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಮಾಡ್ತೀನಿ. ಇನ್ನೂ ಇವೆಂಟು ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ, ಅದನ್ನು ಮಾಡಿ ಸಿಗ್ತೀನಿ ಗೈಸ್. ಬಾಯ್.